ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ನಾವು ಸಾಬುದಾನಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಬುದಾನಿ ಸಂಡಿಗೆ, ಗರಿ ಗರಿಯಾಗಿ ತುಂಬ ಹಗುರವಾಗಿ ಬಂದಿದೆ. ಮಕ್ಕಳಿಗಂತೂ ತುಂಬ ಇಷ್ಟ. ನೀವು ಸಾಬುದಾನಿ ಅಕ್ಕಿನ ನಾನು 1 ಬೌಲ್ ತೊಗೊಂಡಿದ್ದೀನಿ. ಇದನ್ನು ನಾವು ನೆನೆಸಿಟ್ಕೋಬೇಕು. 1-2 ಗಂಟೆನಾದ್ರು ನೆನೆಸಿಡ್ಬೇಕಾಗತ್ತೆ. ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದ್ರೆ ತುಂಬ ಈಸಿ ಅನಿಸುತ್ತೆ. ಇದನ್ನು ನೀರಲ್ಲಿ ಚೆನ್ನಾಗಿ ನಾವು ಒಂದ್ಸಲ ತೊಳ್ಕೋಬೇಕು. ಆಮೇಲೆ ಸಾಬುದಾನಿಯಲ್ಲಿರುವ ನೀರನ್ನೆಲ್ಲ ಚೆನ್ನಾಗಿ ತೆಗಿಬೇಕು ನಾವು. ನೋಡಿ, ನೀರೆಲ್ಲ ಈ ಥರ ತೆಗಿಬೇಕು. ಈ ಸಾಬುದಾನಿಗೆ ಇವಾಗ ನಾವು ಸ್ವಲ್ಪ ನೀರು ಹಾಕಬೇಕು. ಅಂದರೆ ಸಾಬುದಾನಿ ಮೇಲ್ಗಡೆ ಸ್ವಲ್ಪ ನೀರು ನಿಲ್ಬೇಕು, ಅಷ್ಟೇ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಆಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಬೆಳಗಾಗೋಷ್ಟೊತ್ತಿಗೆ ಈ ಥರ ಆಗಿರುತ್ತೆ. ನೋಡಿ ನೋಡಿ, ಈ ಥರ ಉದ್ರಾಗಿ ಚೆನ್ನಾಗಿ ಸಾಬುದಾನಿ ನೆಂದಿರುತ್ತೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೆಕ್ಸ್ಟು ನಾವು ಈ ಥರದೊಂದು ಪ್ಲೇಟ್ ತೊಗೋಬೇಕು. ಸ್ವಲ್ಪ ಗಟ್ಟಿ ಇರೋ ಪ್ಲೇಟ್ ತೊಗೊಳ್ಳಿ, ದಪ್ಪ ಇರೋದು. ಇದಕ್ಕೆ ನಾವು ಎಣ್ಣೆ ಸವರ್ಕೋಬೇಕು. ನೋಡಿ ಈ ಥರ. ಆಮೇಲೆ ಬಳೆಗಳಿರುತ್ತಲ್ಲ, ನಾವು ಡೈಲಿ ಯೂಸ್ ಮಾಡ್ತಿರ್ತೀವಲ್ಲ, ಆ ಬಳೆಗಳನ್ನೆಲ್ಲ ಈ ಥರ ಇಟ್ಕೋಬೇಕು. ನೋಡಿ, ಇದು ಸಾಬುದಾನಿ ಸಂಡಿಗೆ ಮಾಡಲು ಹಪ್ಪಳ ಅಂತಲೂ ಅಂತಾರೆ ಕೆಲವರು, ಸಂಡಿಗೆ ಅಂತಲೂ ಅಂತಾರೆ. ನಾವು ಸಂಡಿಗೆ ಅಂತ ಹೇಳ್ತೀವಿ. ಅದನ್ನು ಮಾಡಲಿಕ್ಕೆ ಮೋಲ್ಡ್ ಥರ ನಾವು ಬಳೆನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ನಾವು ಉಪ್ಪು ಹಾಕಿ ಕಲಸಿದಂಥ ಸಾಬುದಾನಿನ 1 ಸ್ಪೂನ್ ಹಾಕ್ಕೊಳ್ತಾ ಬರಬೇಕು. ಈ ಥರ ನೋಡಿ, ಈ ಥರ 1 ಸ್ಪೂನ್ ಹಾಕ್ತಾ ಬರಬೇಕು. ಇದನ್ನೇ ಬೇಕಾದರೆ ನಾವು ಇಡ್ಲಿ ಪಾತ್ರೆಲ್ಲೂ ಮಾಡ್ತಾರೆ. ಇಡ್ಲಿ ಇದು ಮೋಲ್ಡ್ ಇರುತ್ತಲ್ಲ, ಅದರಲ್ಲೂ ಮಾಡ್ತಾರೆ. ಅದರಲ್ಲಿ ತುಂಬ ಲೇಟ್ ಆಗುತ್ತೆ ಬೇಯೋದೆಲ್ಲ. ಮತ್ತು ಒಂದೇ ಸಲ ಇಷ್ಟೆಲ್ಲ ಒಂದು ತಟ್ಟೆಯಲ್ಲಿ ಇಷ್ಟೆಲ್ಲ ಮೋಲ್ಡ್, ಇಷ್ಟು ಸಂಡಿಗೆ ನಾವು ಮಾಡ್ಬೋದು. ಆದರೆ ಇಡ್ಲಿ ಪಾತ್ರೆಯಲ್ಲಿ ಹಾಗಾಗೋದಿಲ್ಲ. ಇದು ತುಂಬ ಬೇಗ ಆಗುತ್ತೆ, ಈಸಿನೂ ಆಗುತ್ತೆ ನಿಮಗೆ. ಈಗ ನಾನೆಲ್ಲದಕ್ಕೂ ಹಾಕಿ ಸೆಟ್ ಮಾಡಿದ್ದೀನಿ ನೋಡಿ. ಈಗ ನಾನೆಲ್ಲ ಬಳೆಗಳ ಮಧ್ಯದಲ್ಲೂ ಸಾಬುದಾನಿನ ಹಾಕಿದ್ದೀನಿ. ಇವಾಗ ಒಂದೊಂದೇ ಬಳೆನ ನಿಧಾನವಾಗಿ ತೆಕ್ಕೊಳ್ಳೋಣ. ನೋಡಿ, ಈ ಥರ ತೆಕ್ಕೊಂಡ್ಬಿಟ್ರಾಯ್ತು ಬಳೆನ. ನೀಟಾಗಿ ಸಾಬುದಾನಿ ಅಲ್ಲಿ ಸಂಡಿಗೆ ಥರ ಸ್ಪ್ರೆಡ್ ಆಗಿರುತ್ತೆ. ನೋಡಿ, ಈ ಥರ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಂಡಿಗೆ ಥರ ನೀಟಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ. ಇವಾಗ ಇದನ್ನು ನಾವು ಒಂದು ಬಾಣಲೆಯಲ್ಲಿ ನೀರು ಹಾಕೋಣ. ಇದು ನೀರನ್ನು ಚೆನ್ನಾಗಿ ಕುದಿಬೇಕು ನೀರು. ಅದಕ್ಕೆ ನಾವು ಹೈ ಫ್ಲೇಮಲ್ಲಿ ನೀರನ್ನು ಕುದಿಸ್ಕೋಬೇಕು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಆವಾಗ ನಾವು ಇದನ್ನು ಇಡೋಣ. ನೋಡಿ, ನಾನು ಬಳೆ ಅಚ್ಚನ್ನು ತೆಗೆದೇ ಇಡ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಸುಮ್ಮನೆ ನೋಡಲಿ ಅಂತ ಹೇಳಿ. ಬಟ್ ಬಳೆ ತೆಗೆದ ಮೇಲೆ ಇಡಬೇಕು. ಬಳೆ ತೆಗೆದ ಮೇಲೆ ಇಟ್ಟು ಅದ್ರ ಮೇಲೆ ನಾವು ಒಂದು ಪ್ಲೇಟನ್ನು ಮುಚ್ಚಬೇಕಾಗತ್ತೆ. ಕರೆಕ್ಟಾಗಿ ಪ್ಲೇಟ್ ಕೂರುವಂಥದ್ದು ಯಾವ್ದಾದ್ರು ಮುಚ್ಚೋದಿದ್ರೂ ಪರವಾಗಿಲ್ಲ. ನಾನು ಒಂದು ಪ್ಲೇಟ್ ಮುಚ್ಚಿದ್ದೀನಿ ನೋಡಿ. ನೆಕ್ಸ್ಟ್ ಈ ಥರ 1-2 ನಿಮಿಷ ಆದ ತಕ್ಷಣ ಈ ಥರ ಬೆಂದಿರುತ್ತೆ ಸಾಬುದಾನಿ. ನೀಟಾಗಿ ಟ್ರಾನ್ಸ್ಪರೆಂಟಾಗಿ ಬೇಯಬೇಕು. ಆವಾಗಲೇ ನಾವು ಅದು ಬೆಂದಿದೆ ಅಂತ ಅರ್ಥ. ನೋಡಿ, ಈ ಥರ ಕಾಳು ಹೋಗ್ಬಿಟ್ಟು ಈ ಥರ ಒಂಥರ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ. ಆವಾಗ ನಾವು ತೆಕ್ಕೋಬೇಕು ಅದನ್ನು. 1 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ ತಕ್ಷಣ ನಾವು ಅದನ್ನು ತೆಗಿಲಿಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ಥರ ಶಾರ್ಪಾಗಿರೋದು ಯಾವ್ದಾದ್ರು ತೊಗೊಂಡ್ಬಿಟ್ಟು ನೀವು ತೆಗಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂತಲ್ವಾ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಒಂದಕ್ಕೊಂದು ಹೊಂದ್ಕೊಂಡಿದೆ ಅಂತೇಳಿ. ತುಂಬ ಸ್ಮೂತಾಗಿ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಈ ಥರದನ್ನೇ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬೆಂದಿರುತ್ತಲ್ವ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಮಾಡಿ ನೋಡಿ. ನೋಡಿ, ಈ ಥರ ಎಲ್ಲ ತೆಗೆದು ನಾವು ಒಂದು ಪ್ಲಾಸ್ಟಿಕ್ಕಿನ ಸೀಟನ್ನು ಹಾಸ್ಕೊಂಡಿರ್ಬೇಕಾಗತ್ತೆ. ನೋಡಿ ನೋಡಿ, ಈ ಸೆಕೆಗಾಲದಲ್ಲಿ ಇದು ಒಳಗೆ ಒಣಗತ್ತೆ. ಬೇಕಾದರೆ ನೀವು ಹೊರಗೆ ಬಿಸಿಲಿಗೆ ಒಣಗಿಸ್ಬೇಕು ಅಂತಿನ್ನಲ್ಲ. ಬೇಗ ಬೇಕು ಅಂತ ಅಂದರೆ ನೀವು ಬಿಸಿಲಿಗೆ ಒಣಗಿಸ್ಕೋಬೋದು. ನೋಡಿ, ಒಂದೊಂದನ್ನೇ ತೆಗೆದುಬಿಟ್ಟು ಈ ಥರ ಪ್ಲಾಸ್ಟಿಕ್ಕಿನ ಶೀಟಿನ ಮೇಲೆ ನಾವು ಹಾಕಬೇಕಾಗತ್ತೆ. ಚೆನ್ನಾಗಿ ಒಣಗಬೇಕದು. ನೋಡಿ, ಎಷ್ಟು ನೀಟಾಗಿ ಬಿಡ್ತಾ ಇದೆ.
ಈ ಥರ ನೀವು ನೀಟಾಗಿ ಎಲ್ಲ ಸಾಬುದಾನಿ ಸಂಡಿಗೆಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಬಿಸಿಲಲ್ಲಿ ಒಣಗಿಸಿದ್ರೆ ಬೇಗ ಆಗತ್ತೆ. ನೋಡಿ ಕರಿತಾ ಇದ್ದೀನಿ ಈಗ. ನೋಡಿ ಎಣ್ಣೆ ಕಾದ ತಕ್ಷಣ ಇದನ್ನು ನಾವು ಕರೆದ್ರೆ ಸಣ್ಣ ಸಾಬುದಾನಿ ಸಂಡಿಗೆ ಇಷ್ಟು ದೊಡ್ಡ ಆಗುತ್ತೆ, ಬೇಗ ಉಬ್ಬಿಡುತ್ತೆ ಎಲ್ಲ ನೀಟಾಗಿ. ನೋಡಿ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತೇಳಿ. ಗರಿ ಗರಿಯಾದ ಸಾಬುದಾನಿ ಸಂಡಿಗೆ ತಯಾರಾಯಿತು. ನೋಡಿ ಇಷ್ಟು ಚಿಕ್ಕದಿರೋದು ಎಣ್ಣೆಲಿ ಕರೆದ್ರೆ ಎಷ್ಟು ದೊಡ್ಡದಾಗತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಆರಾಮಾಗಿ ನೀವು ಮಾಡ್ಕೋಬೋದು. ನೀವು ರಾತ್ರಿ ಸಾಬುದಾನಿ ನೆನೆಸಿಟ್ಕೊಂಡ್ಬಿಟ್ರಿ ಅಂದರೆ ಒಂದು ಅರ್ಧ ಗಂಟೆಲಿ 100 ಸಂಡಿಗೆ ಮಾಡ್ಬೋದು. ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ. ನೀವು ಈ ಬೇಸಿಗೆಯಲ್ಲಿ ಸಂಡಿಗೆ ಮಾಡಿಟ್ಕೊಂಡ್ರೆ ನೀವು ವರ್ಷವಿಡೀ ಯೂಸ್ ಮಾಡ್ಬೋದು. ಟೀ ಟೈಮಿಗೆ ಯೂಸ್ ಮಾಡ್ಕೋಬೋದು, ಊಟಕ್ಕೆ ಸೈಡ್ಸ್ ಆಗಿ ಯೂಸ್ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.